ಭಾಳ ಖುಷಿ ಆಗತೈತ್ರಿ. ಆಲ್ಮೋಸ್ಟ್ 4ರಿಂದ 5 ವರ್ಷ ಆದ್ಮೇಲೆ ನಮ್ಮ ನೆಚ್ಚಿನ ನಟರಾದಂಥ ಯಶ್ ಅವರ ಸಿನಿಮಾ ರಿಲೀಸ್ ಆಗತೈತಿ. ಎಲ್ಲರಿಗೂ ಖುಷಿ ಆಗತೈತಿ. ನೀವು ನೋಡ್ತೀರಿ ನಮ್ಮೆಲ್ಲ ಫ್ರೆಂಡ್ಸ್ ಬೆಳಗ್ಗೆ 5:30 ಎದ್ದು ಎಲ್ಲರಿಗೂ ಫೋನ್ ಮಾಡಿಕೊಂಡು ಮುಂಚೆನೇ ಟಿಕೆಟ್ ಬುಕಿಂಗ್ ಮಾಡ್ಕೊಂಡು ಬಂದಾರ. ಸೊ ನಾವು ನಮ್ಮ ಅಭಿಮಾನನ ಒಂದು ಚಿಕ್ಕ ಪೂಜಾ ಮಾಡೋ ಸೆಲೆಬ್ರೇಷನ್ ಮಾಡೋ ಮೂಲಕ, ಪಟಾಕಿ ಹಾರಿಸೋ ಮೂಲಕ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೀವಿ ರೀ. ಸರ್, ಯಶ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಮಾತೇ ಇಲ್ಲ, ಅದು ಎರಡನೇ ಮಾತೇ ಇಲ್ಲ. ಆಲ್ಮೋಸ್ಟ್ ಆಯ್ತು ಒಂದು 2-3 ಇಯರ್ಸಿಂದ ನಮಗೂ ಅನ್ಸಾಗ್ತೈತಿ ಭಾಳ ಲೇಟ್ ಆಯ್ತು ಅಂತ. ಬಟ್ ಇವತ್ತು ರಿಲೀಸ್ ಆಗೈತಿ, ಭಾಳ ಖುಷಿ ಆಗತ್ತೈತ್ರಿ. ಆ್ಯಂಡ್ ಆಲ್ಸೋ ನೀವು ನೋಡಿದಂಗೆ ಬಿಫೋರ್ ರಿಲೀಸನ್ನು ಎಷ್ಟೋ ಬುಕ್ಕಿಂಗ್ ಎಲ್ಲ ನೋಡಿದಲ್ಲೆಲ್ಲ ಹೌಸ್ಫುಲ್, ಟಿಕೆಟ್ ಸಿಗ್ತಾ ಇಲ್ಲ. ಸೊ ಇದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತ ವಿಷಯ ಸರ್. ಎಸ್ಪೆಷಲಿ ವೀರೇಶ್ ಪಾಟೀಲ್ ಅಂತ ನಿರೀಕ್ಷೆ ಸರ್. ಇದು ನೋಡ್ರಿ, ಬಾಸ್ ಅವ್ರ ಇದನ್ನೈತ್ರಿ ಏನ, ಅವ್ರ ಆಕ್ಟಿಂಗ್ ಒಂಥರ ಇದನ್ರಿ. 4 ವರ್ಷ ಆಯ್ತ್ರಿ ಈಗ ನೋಡಿ. 4 ವರ್ಷ ನಂತರ ಅಂತೂ ನಮ್ಗೆ ನೋಡಕ ಇಲ್ಲ. 4 ವರ್ಷ ವೇಟ್ ಮಾಡಿದ್ದು, ಅವಾಗ ಏನು ಅನಿಸ್ಲಿಲ್ಲ. ನಿನ್ನಿಂದ್ರ ರಾತ್ರಿಯಿಂದ ನಾಳೆ ಯಾವಾಗ ಆಗ್ತಿತ್ತು, ನಾಳೆ ಮಾರ್ನಿಂಗ್ ಯಾವಾಗ ಆಗ್ತಿತ್ತು ಅಂತ ವೇಟ್ ಮಾಡಕ್ಕೆ ಆಗಲಿಲ್ಲ. ರಾತ್ರಿ ನಿದ್ದೆ ಮಾಡಿಲ್ರಿ. ಮಾರ್ನಿಂಗ್ ಬೆಳಗ್ಗೆ 3 ಗಂಟೆಗೆ ಎದ್ದು 4 ಗಂಟೆ ಜಾಗ ಬಿಟ್ಟು 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಇವಾಗ ಬಂದಿವಿ. 6-4 ದಿವಸ ಸರ್. ರಾಯಬಾಗ್ ಅಂತ ನಮ್ಮೂರು. ಇಲ್ಲಿಂದ ನಾವು 7 ಜನ ಬ್ರದರ್ಸ್ ಎಲ್ಲ ಬಂದಿದ್ದೀವಿ ಸರ್. ಹೌದು ಹಾಂ ಸರ್, ಪಿಕ್ಚರ್ ನೋಡಕ್ಕೆ ಅಷ್ಟೇ. ಭಾಳ ಎಕ್ಸೈಟ್ ಇದೀವಿ ಸರ್. ಅವತಾರ ನೋಡ್ತೀವಿ ಸರ್, ಬಾಸ್ ಅವತಾರ ನೋಡ್ತೀವಿ. ಸರ್ ಆ್ಯಕ್ಚುಲಿ ಮೊದಲಿಂದ ಪುನೀತ್ ಸರ್ ಫ್ಯಾನು. ಇವ್ರ ಜರ್ನಿ ನೋಡಿ ಅವಾಗಿಂದ್ರ ಏನು ಫ್ಯಾನ್ ಆಗಿದ್ದೀವಿ ಸರ್. ಅವಾಗಿಂದ್ರ ಇದನ್ನ ಸರ್ ಬಾಸ್ ಫ್ಯಾನು. ಅಪ್ಪು ಸರ್ ಮತ್ತು ಯಶ್ ಸರ್ ಅಂದ್ರೆ ಭಾಳ ಇಷ್ಟ. ಆಮೇಲೆ ನಾನು ಫಸ್ಟ್ ಸರ್ ಸೆಲೆಬ್ರಿಟಿ, ನಾನು ಸೆಲೆಬ್ರಿಟಿ ಅಂತ ನೋಡಿದ್ದು ಸರ್ ಯಶ್ ಅವ್ರನ್ನ. ಅವ್ರ ಅಭಿಮಾನಿಗೆ ಅವ್ರನ್ನೇ ಫಸ್ಟ್ ನೋಡೋದು ನನಗೊಂದು ಖುಷಿ ಇದೆ ಸರ್. ಎಮೋಷ್ನಲ್ ಸರ್. ಅವ್ರ ಜರ್ನಿ ತುಂಬ ಇನ್ಸ್ಪೈರ್ ಆಗ್ತೀನಿ ಸರ್. ಸರ್ ಕೃಷ್ಣ ಕೆಂಪಟ್ಟಿ ಅಂತ ಸರ್, ರಾಯಬಾಗ್. ನಾವು ರಾಯಬಾಗಿಂದ ಬಂದಿವಿ ಸರ್. ನಾವು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ. ನಾವು ಮೊದಲಿಂದ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ. ನಾವು 21 ತಾರೀಕು ಟಿಕೆಟ್ ಏನು ಇದನ್ನು ಮಾಡಿರಲಿಲ್ಲ ಸರ್. ಅವಾಗ ಅದೇ ದಿವಸ ಆನ್ಲೈನ್ದಾಗ ನಾವು ಇದು ಬುಕ್ ಮಾಡಿಬಿಟ್ಟು ಸರ್. ಫಸ್ಟ್ ಟಾಕ್ಸಿಕ್ ಫಿಲ್ಮ್ ಸರ್. ನಮಗೆ 4 ವರ್ಷದಿಂದ ಪಿಕ್ಚರ್ ಯಶ್ ಅವ್ರದ್ದು ಪಿಕ್ಚರ್ ಯಾವುದೋ ಒಂದು ರಿಲೀಸ್ ಆಗಿಲ್ಲ ಸರ್. ನಮಗೆ ಈಗ ಅದು ಯಾವಾಗ ಇದು ರಿಲೀಸ್ ಆಗಿದ್ದರಿಂದ ಕಾತುರಿಂದ ಕಾಯ್ದಿದ್ದು ಸರ್ ನಾವು. ಅದ್ರ ಸಲುವಾಗಿ ನಾವು 21 ತಾರೀಕು ಬುಕ್ ಮಾಡಿಬಿಟ್ಟು ಸರ್. ನಾವು ಬೆಳಿಗ್ಗೆ ಸರ್ 4 ಗಂಟೆಗೆ ಬಿಟ್ಟಿವಿ ಸರ್. 3 ಗಂಟೆಗೆ ಎಲ್ಲ ಬ್ರದರ್ನ ಕರ್ಕೊಂಡು 4 ಗಂಟೆಗೆ ಬಿಟ್ಟಿವಿ ಸರ್. ದೀಪಕ್ ಕೆಂಪಟ್ಟಿ ಸರ್. ಪಿಕ್ಚರ್ಸ್ 4 ವರ್ಷ ಆಯ್ತು ವೇಟ್ ಮಾಡಿದ್ರಿ. KGF ರಿಲೀಸ್ ಆಗಿ 4 ವರ್ಷ ಆಯ್ತು. ಪೈಲ ಸ್ಟಾರ್ಟಿಂಗ್ ಎಲ್ಲ 1.5 ವರ್ಷ 2 ವರ್ಷಕ್ಕೆ ಒಂದೊಂದು ಯಶ್ನ ಪಿಕ್ಚರ್ ಬರ್ತಿದ್ದು ರೀ, ನೋಡ್ತಿದ್ದು. ಕಿರಾತಕ, ರಾಜಹುಲಿ ಟೈಮ್ನಿಂದ ನಾವು ಅವ್ರಿಗೆ ಫ್ಯಾನ. ಇನ್ನಾದ್ರೆ ಭೀ ಯಾವುದೋ ಒಂದು ಯೂಟ್ಯೂಬ್ ಇದ್ರಾಗೂ ಒಂದು ಸಣ್ಣ ಕ್ಲಿಪ್ ಬಂದ್ರೆ ಪೂರಾ ಪಿಕ್ಚರ್ ನೋಡ್ತಕ್ಕ ಬಿಡಂಗಿಲ್ಲ. ಈ ಪಿಕ್ಚರ್ ಲೋಕಲಿ ನೋಡುವಂಗೆ ನಮ್ಮಲ್ಲಿ ಥಿಯೇಟ್ರ್ ಇಲ್ಲ ರಾಯಬಾಗದಾಗ. ಅದ್ರ ಸಂಬಂಧ ಇಲ್ಲಿ ಐನಾಕ್ಸ್ದಾಗ ನೋಡಬೇಕು, ಎಲ್ಲ ಚಲೋತಾಗ ನೋಡ್ಬೇಕಂತ ಮುಂಜಾನೆ 3 ಗಂಟೆಗೆ 4 ಗಂಟೆಯಿಂದ ಬಿಟ್ಟು. ಕ್ರೇಜ್ ಅಂದ್ರೆ ಪ್ಯಾನ್ ಇಂಡಿಯಾ ಆಗೈತ್ರಿ, ವರ್ಲ್ಡ್ ವೈಡ್ ಎಲ್ಲ ಆಗೈತ್ರಿ. ಈಗ ಕರ್ನಾಟಕದಾಗ ಅಟ್ಟ ಇತ್ತು ಇಷ್ಟು ದಿವಸ. ಈಗ ಕನ್ನಡ ಎಲ್ಲರೂ ಹಿಂದೆ ತಿರುಗಿ ನೋಡೋದಾಗತ್ತು. ಮನೆಲ್ಲ ಫಸ್ಟ್ ಟೈಮ್ ಇದ್ರಾಗ ಹೋದ್ರು. ಯಾವ್ದದ ಇದ್ರಾಗ ಹೋದ್ರಲ್ಲ, ಯಾವ್ದದು ಕನ್ನಡದಾಗ ಇದ್ರಿ, ಇದಕ್ಕೆ ಹೋದ್ರಲ್ಲಪ್ಪ ಹೆಸರು ನನಗೆ ಬರೋ, ಕಾಮಿಕಾನ್ದಾಗ ಇದೈತ್ರಿ. ಮತ್ತು ಎಲ್ಲರೂ ಕನ್ನಡ ತಿರುಗಿ ನೋಡೋಂಗಾಗೈತಿ. ಯಶ್ ಹೊರಗಿನ ಆ್ಯಕ್ಟರ್ನೆಲ್ಲ ಬೆಂಗಳೂರದಾಗ ಕರ್ಕೊಂಬಂದ್ರು, ಅದೊಂದು ಖುಷಿ. ತಿರುಗಿ ನೋಡುವಂಗೆ ಆಗಿತ್ತು ಅಷ್ಟೇ. ಥ್ಯಾಂಕ್ ಯು. ಕರ್ಸ್ಮಾ ಕುರೇಶ್ ಆಗಿರೋದು, KR ಅಡ್ವಾಣಿ ಆಗಿರೋದು, ತಾರಾ ಸುತಾರಿ ಎಲ್ಲರನ್ನೂ ನಮ್ಮ ಬೆಂಗಳೂರಿಗೆ ಕರ್ಕೊಂಡು ಅವ್ರು ಹೆಂಗೆ ಹೇಳಿದಾರೆ ಹಂಗೆ ಮಾಡಿದಾರೆ. ಇನ್ನ ತಕಂಗ್ರಿ ಅವ್ರ ಒಂದು ಕ್ಲಿಪ್ ಅಂದ್ರೆ ಈಗ ಸರ್, ಇದನ್ನ ಪ್ರೀ ರಿಲೀಸ್ ಇವೆಂಟ್ ಇರ್ತಾರಲ್ಲ, ಇವನ್ ತೆಲುಗು ಅಂತ ನಂಗೆ ಬರ್ತೈತ್ರಿ, ಅದನ್ನು ನೋಡ್ತೀನಿ. ಆಮೇಲೆ ತಮಿಳು ನೋಡೇನ್ರಿ ಪ್ರೀ ರಿಲೀಸ್ ಇವೆಂಟ್. ಆ ಬಾಸ್ ಏನು ಬಂದ್ರೆ ಭೀ ನೋಡ್ತೀನಿ ಸರ್. ಒಂದು ಕ್ಲಿಪ್ ಬಂದ್ರೆ ಭೀ ನೋಡ್ತೀನಿ ಸರ್. ಈ ಮೂವಿಗೆ ನಾವು 2 ವರ್ಷದಿಂದನೂ ವೇಟ್ ಮಾಡ್ತಿದ್ದೀವಿ. ಆ್ಯಂಡ್ ಈ ಟಿಕೆಟ್ಗೋಸ್ಕರ 4 ಡೇಸಿಂದನೂ ವೇಟ್ ಮಾಡಿದ್ವಿ. ಆ್ಯಂಡ್ ಇವತ್ತು ಸಿಕ್ಕಿದೆ. ಆ್ಯಂಡ್ ನನ್ನ ಬೇಬಿ ಜೊತೆ ಫಸ್ಟ್ ಮೂವಿ ಇದೆ, ನನಗದು ತುಂಬ ಖುಷಿ ಇದೆ. ಫ್ಯಾನ್ ನಾನು 2011 ಗೂಗ್ಲಿ ಮೂವಿಯಿಂದ ಫ್ಯಾನ್ ಇದ್ದೀನಿ ಸರ್ ನಾನು. ಎಸ್, ನಾನು ಸ್ಕೂಲಲ್ಲಿದ್ದೆ ಅವತ್ತಿಂದ ಫ್ಯಾನ್, ಆಲ್ವೇಸ್ ಫ್ಯಾನ್ ಟಿಲ್ ಟುಡೇ. ಎಸ್, ಎಮೋಷ್ನಲಿ ಇದೆ ಸರ್, ಅದು ಇನ್ಸ್ಪಿರೇಷನ್ ಅವರು. ಎಸ್, ಥ್ಯಾಂಕ್ ಯು. ಮೇಘನಾ.